ಎಲ್ರಿಗೂ ನಮಸ್ಕಾರ. ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಷಯ ಏನಪ್ಪ ಅಂದ್ರೆ 150 ದಿನ ತುಂಬಿದಂಥ ಶುಂಠಿಗೆ ಯಾವ ರೀತಿ ರಸಗೊಬ್ಬರನ ಕೊಡಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ಹಾಗೆ ಯಾವ ರೀತಿಯ ಪೋಷಕಾಂಶಗಳು ಈ 150 ದಿನ ತುಂಬಿದ ಶುಂಠಿಗೆ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಬಗ್ಗೆ ಮಾಹಿತಿ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೋಡ್ತಾ ಇರ್ಬೋದು, ಈ ಆಲ್ರೆಡಿ ಈ ಎಲ್ಲ ಕಡೆಯಿಂದ ಶುಂಠಿಗೆ 150 ದಿನ ತುಂಬಿದೆ. ಸೊ ಈ ಒಂದು ಹಂತದಲ್ಲಿ ನಮಗೆ ತುಂಬ ಕಾಡ್ತಾ ಇರೋವಂಥ ಒಂದು ರೋಗ ಯಾವುದಪ್ಪ ಅಂದರೆ ಬೆಂಕಿ ರೋಗ. ಸೊ ಬೆಂಕಿ ರೋಗ ಬಂತು ಅಂದರೆ ನೀವು ಗಮನಿಸ್ತಿರ್ಬೋದು ನೋಡಿ, ಇದೇನಾಗಿದೆ ನೋಡಿ ಅಂದರೆ ಪೂರ್ತಿ ನಿಮಗೆ ಬೆಂಕಿ ರೋಗ ಬಂತು ಅಂದರೆ ಈ ಥರ ಕಂದು ಕಲರ್ ತರಗು ಆಗೋಗುತ್ತೆ. ಸೊ ಈ ಥರ ತರಗು ಬಿಡ್ದಂಗೆ ಆದರೆ ಏನಾಗುತ್ತೆ, ಸಮಸ್ಯೆ ಏನಾಗುತ್ತಪ್ಪ ಅಂದರೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಂದರೆ ಏನಾಗುತ್ತೆ ಗಿಡಗಳ ಆಹಾರ ಉತ್ಪಾದನೆ ಅಲ್ಲಿಗೆ ನಿಂತೋಗುತ್ತೆ. ಸೊ ಇನ್ನೊಂದು ಏನಾಗುತ್ತಪ್ಪ ಅಂದರೆ ಇಲ್ಲಿ ಆಹಾರ, ಈ ಎಲೆಗಳಲ್ಲಿ ಆಹಾರ ಏನು ಉತ್ಪಾದನೆ ಆಗುತ್ತೆ ಅಥವಾ ಪೋಷಕಾಂಶಗಳು ಏನು ಹೀರ್ಕೊಳ್ಳುತ್ತೆ, ಆ ಪೋಷಕಾಂಶಗಳು ಸೀದಾ ಗೆಡ್ಡೆಗೆ ತಗೊಂಡೋಗೋದಕ್ಕಾಗೋದಿಲ್ಲ. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಎಲೆಗಳೇ ಹೋದ್ಮೇಲೆ ಎಲೆಗಳಿಂದ ಯಾವ ಕೆಲಸನೂ ಆಗೋದಿಲ್ಲ, ಯಾವ ದ್ಯುತಿಸಂಶ್ಲೇಷಣೆ ಆಗಲ್ಲ, ಇಳುವರಿ ಆಲ್ಮೋಸ್ಟ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಆದ್ದರಿಂದ ಈ ಒಂದು ಹಂತದಲ್ಲಿ ಬೆಂಕಿ ರೋಗದ ನಿರ್ವಹಣೆ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ಏನಾಗುತ್ತಪ್ಪ ಅಂದರೆ ನಮ್ಮ ರೈತರು ಒಂದು ತುಂಬ ತೊಂದರೆ ತುಂಬ ತಪ್ಪು ಕೆಲಸ ಮಾಡ್ತಾಯಿದ್ದಾರೆ. ಏನಪ್ಪ ಅಂದರೆ ಒಂದು ಸ್ವಲ್ಪ ಕಂಟ್ರೋಲ್ ಬಂತು ಅಂದರೆ ಪದೇ ಒಂದೇ ಫಂಗಿಸೈಡ್ನ ಅಥವಾ ಒಂದೇ ಬ್ರ್ಯಾಂಡ್ನ ಸ್ಪ್ರೇ ಮಾಡೋದು. ಸೊ ಇದು ಒಂದು ಬೆಂಕಿ ರೋಗ ಬಂದಮೇಲೆ ಇದೊಂದು ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂದರೆ ಒಂದೇ ಪದೇ ಒಂದೇ ಫಂಗಿಸೈಡ್ನ ಬಳಸ್ತಾ ಹೋದರೆ ಏನತ್ತಪ್ಪ ಅಂದರೆ ಈ ಒಂದು ಫಂಗಲ್ಸು ಆ ಒಂದು ಫಂಗಿಸೈಡ್ ಮೇಲೆ ಒಂದು ರೆಸಿಸ್ಟೆನ್ಸ್ ಪವರ್ನ ಬಿಲ್ಡ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ನೀವೇನೇ ಸ್ಪ್ರೇ ಮಾಡಿದ್ರೂ ಸಹ ಅದು ವರ್ಕ್ ಆಗೋದಿಲ್ಲ. ಆದ್ದರಿಂದ ಒಂದು ಟೈಮ್ ನೀವು ಒಂದು ಬ್ರ್ಯಾಂಡ್ನ ಬಳಸಿದ ಮೇಲೆ ಅಥವಾ ಆಗ ಒಂದು ಕೆಮಿಕಲ್ನ ಬಳಸಿದ ಮೇಲೆ ನೆಕ್ಸ್ಟ್ ಟೈಮ್ ಬೇರೆ ಕೆಮಿಕಲ್ನ ಬಳಸಿ. ಸೊ ಇದು ಒಂದು ಬೆಂಕಿ ರೋಗದ ನಿರ್ವಹಣೆ. ಸೊ ಇದು ನಿರ್ವಹಣೆ ಆದ ತಕ್ಷಣ ನಿಮಗೆ ಕಂಟ್ರೋಲ್ ಬಂತು ಅಂದ ತಕ್ಷಣ ನೀವು ಬರೀ ಫಂಗಿಸೈಡ್ನ ಸ್ಪ್ರೇ ಮಾಡ್ತಾ ಇರಬೇಡಿ. ಅದಾಗಿದ್ದ ತಕ್ಷಣ ನೀವು ಒಂದು 5-6 ದಿನ ಆದಮೇಲೆ ಕಂಟ್ರೋಲಿಗೆ ಬಂತು ಅಂದ ತಕ್ಷಣ 0050 ಪ್ಲಸ್ ನ್ಯೂಟ್ರಿಯೆಂಟ್ನ ಸ್ಪ್ರೇ ಮಾಡ್ಕೊಳ್ಳಿ. ಯಾಕೆಂದರೆ ಬೆಂಕಿ ರೋಗ ಬಂದಮೇಲೆ ಏನಾಗುತ್ತಪ್ಪ ಅಂದರೆ ಗಿಡ ತುಂಬ ಸ್ಟ್ರೆಸ್ಸಿಗೆ ಹೋಗಿರುತ್ತೆ. ಸೊ ಆ ಸ್ಟ್ರೆಸ್ಸಿಂದ ಗಿಡಗಳನ್ನ ವಾಪಸ್ ತರಬೇಕು ಅಂದರೆ ನಾವು 0050 ಹಾಗೆ ಒಂದು ನ್ಯೂಟ್ರಿಯೆಂಟ್ಗಳನ್ನ ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಬೆಂಕಿ ರೋಗ ಬಂತು ಅಂದರೆ ಇನ್ನೊಂದು ಸಮಸ್ಯೆ ಏನಾಗುತ್ತಪ್ಪ ಅಂದರೆ ಗಿಡಗಳು ತುಂಬ ವೀಕ್ ಆಗುತ್ತೆ. ಸೊ ವೀಕ್ ಆಯ್ತು ಅಂತಂದರೆ ಬೇರೆ ರೋಗಕ್ಕೂ ಸಹ ತುತ್ತಾಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಈ ಒಂದು ಹಂತದಲ್ಲಿ ಬೆಂಕಿ ರೋಗದ ನಿರ್ವಹಣೆ ತುಂಬ ನಾವು ಮಾಡ್ಕೋಬೇಕಾಗತ್ತೆ. ಸೊ ಇದು ಒಂದು ಮೇನ್ ಪಾಯಿಂಟು. 150 ದಿನ ಆದಮೇಲೆ ಏನಾಗುತ್ತಪ್ಪ ಅಂದರೆ ಹೂಕಂದುಗಳು ಬರೋದಕ್ಕೆ ಶುರುವಾಗುತ್ತೆ. ಸೊ ಹೂಕಂದುಗಳು ಏನಕ್ಕೆ ಬರುತ್ತೆ ಅಂದರೆ ಶುಂಠಿಯ ವೆಜಿಟೇಟಿವ್ ಗ್ರೋತ್ ಅಂದರೆ ಏನಾಗುತ್ತೆ ಅಂದರೆ 90% ಸ್ಟಾಪ್ ಆಗುತ್ತೆ. ಸೊ ಈ ಒಂದು ಹಂತದಲ್ಲಿ ಏನಾಗುತ್ತಪ್ಪ ಅಂದರೆ ಗೆಡ್ಡೆ ಕಟ್ಟುವಂಥ ಟೈಮ್. ಹೂಕಂದು ಕಾಣಿಸ್ತಾ ಇದೆ ಅಂತಂದರೆ ಶುಂಠಿ ಗೆಡ್ಡೆ ಕಟ್ತಾ ಇದೆ ಅಂತ ಅರ್ಥ. ಸೊ ಈ ಟೈಮಲ್ಲಿ ಬೆಂಕಿ ರೋಗ ಬಂತು ಅಂದರೆ ಗೆಡ್ಡೆ ಕಟ್ಟೋದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ 50% ಸ್ಟಾಪ್ ಆಯಿತು ಅಂದರೆ ಇಳುವರಿ ಅಲ್ಲಿಗೆ ಕುಂಠಿತ ಆಗುತ್ತೆ. ಆಮೇಲೆ ಇನ್ನೊಂದು ಏನು ತಪ್ಪು ಮಾಡ್ತೀವಪ್ಪ ಅಂದರೆ ಸಾರಜನಕ ಇರೋಂಥ ಗೊಬ್ಬರನ ನಾವು ಅತಿ ಹೆಚ್ಚಾಗಿ ಕೊಡ್ತಾಯಿದ್ದೀವಿ. ಮೀನ್ಸ್ ನನ್ನ ಪ್ರಕಾರ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಈ ಹಂತದಲ್ಲಿ ಹಾಕೋದೇ ತಪ್ಪು. ಮೀನ್ಸ್ ನೀವೇನೇನು ಹಾಕ್ತೀರ ಅಂದರೆ 10-26, 9-24 ಸುಫಲ ಗೊಬ್ಬರನ ಆಗಿರ್ಬೋದು, ಇದರಲ್ಲಿ ಸಾರಜನಕ 10%ಗಿಂತ ಜಾಸ್ತಿ ಇರುತ್ತೆ. ಸೊ ಇಂಥ ಗೊಬ್ಬರಗಳನ್ನು ಹಾಕೋಕ್ಕೆ ಹೋಗಬೇಡಿ. ನೀವು ಯಾವತ್ತಿದ್ರೂ MOP ಅಥವಾ SOP ಇಂಥ ಗೊಬ್ಬರಗಳನ್ನು ಕೊಡೋದಕ್ಕೆ ಜಾಸ್ತಿ ಕೆಲಸ ನೋಡ್ತಿರ್ಬೇಕು. ಏನಂದರೆ 150 ದಿನಗಳಾದ ತಕ್ಷಣ ಪೊಟ್ಯಾಷನ್ನು ಹೆಚ್ಚಿಗೆ ಕೊಡೋ ಅಂಥದ್ರಲ್ಲಿ ನೋಡ್ತಾ ಇರಬೇಕು. ಸೊ ಇದು ಒಂದು ಮೇನ್ ಪಾಯಿಂಟ್. 150 ದಿನ ಆದ ತಕ್ಷಣ ನಾವು ಯಾವ ಗೊಬ್ಬರನ ಕೊಡಬೇಕು ಅನ್ನೋದು ಇದೊಂದು ಮೇನ್ ಪಾಯಿಂಟ್ ಆಗಿರುತ್ತೆ. ಸಾರಜನಕ ಇರೋಂಥ ಗೊಬ್ಬರಗಳನ್ನು ಅತ್ಯಂತ ಕಡಿಮೆ ಕೊಡಬೇಕಂತ ಹಾಕೋದಕ್ಕೆ ಹೋಗಬೇಡಿ ಈ ಒಂದು ಹಂತದಲ್ಲಿ. ಅದಾದ ನಂತರ ಇನ್ನೊಂದು ಏನು ನಿರ್ವಹಣೆ ಮಾಡಬೇಕಪ್ಪ ಅಂದರೆ ಈ ಹಂತದಲ್ಲಿ ಯಾವ ಪೋಷಕಾಂಶಗಳು ಶುಂಠಿಗೆ ಅಗತ್ಯ ಇದೆ ಅಂತ ಅಂದರೆ ಅತಿ ಹೆಚ್ಚಾಗಿ ಪೊಟ್ಯಾಶು ಗೆಡ್ಡೆ ಕಟ್ಟೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಅಂತ ನಾನು ಮುಂಚೆಯಿಂದಲೇ ಹೇಳಿದ್ದೆ. ಇದು ಒಂದು ಪೊಟ್ಯಾಶ್ನ ಕೊಡಬೇಕಾಗತ್ತೆ ಪೋಷಕಾಂಶನ. ಸೊ ಇದರ ನಂತರ ನಾವು ಕ್ಯಾಲ್ಶಿಯಮ್ನ ಕೊಡಬೇಕಾಗತ್ತೆ. ಸೊ ನೀವು ಈ ಹಂತದಲ್ಲಿ ಕ್ಯಾಲ್ಶಿಯಮ್ ಅಂದರೆ ನಮಗೆ ತಲೆಗೆ ಹೋಗೋದು CNB ಅಥವಾ CN ಅಂತ ಅಂತೀವಿ. ಈ ಹಂತದಲ್ಲಿ ಅದನ್ನು ಕೊಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದರಲ್ಲಿ ಯೂರಿಯಾ ನೈಟ್ರೇಟ್ ಫಾರ್ಮಲ್ಲಿ ಇರುತ್ತೆ. ಆ ಯೂರಿಯಾ ಬೇಗನೆ ಗಿಡಗಳಿಗೆ ದೊರೆತು ಕೊಳೆ ರೋಗ ಬರುವಂಥ ಚಾನ್ಸಸ್ ಇರುತ್ತೆ. ನಾವೇನು ಮಾಡಬೇಕಪ್ಪ ಅಂದರೆ ಕ್ಯಾಲ್ಶಿಯಮ್ ಬೇಕು ಅಂದರೆ ಚಿಲೇಟೆಡ್ ಕ್ಯಾಲ್ಶಿಯಮ್, ಲಿಕ್ವಿಡ್ ಫಾರ್ಮಲ್ಲಿ ಚಿಲೇಟೆಡ್ ಕ್ಯಾಲ್ಶಿಯಮ್ನ ಸ್ಪ್ರೇ ಮಾಡ್ಕೋಬೇಕು. ಸೊ ಇದು ಒಂದು ಎರಡನೇದು, ಒಂದು ಪೊಟ್ಯಾಶ್ ಆಯಿತು, ಒಂದು ಕ್ಯಾಲ್ಶಿಯಮ್ ಆಯಿತು. ಅದಾದ ನಂತರ ಇನ್ನೊಂದು ಯಾವ ಪೋಷಕಾಂಶ ಬೇಕಪ್ಪ ಅಂದರೆ ಸಲ್ಫರು ಕೊಡೋದ್ರಿಂದ ಈಗ ಗಿಡಗಳಲ್ಲಿ ಪ್ರೋಟೀನ್ ಈ ಗಿಡಗಳು ಏನು ಪ್ರೋಟೀನ್ ಉತ್ಪಾದನೆ ಮಾಡ್ತಾರೆ ಅದಕ್ಕೆ ಇದಕ್ಕೆ ಸಲ್ಫರ್ ಒಂದು ಹೆಲ್ಪ್ ಮಾಡುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಶುಂಠಿಲಿ ಬೇಕಾಗಿರೋ ಸಾಂಬಾರ ಪದಾರ್ಥ ಗುಣಗಳನ್ನು ಈ ಸಲ್ಫರು ಜಾಸ್ತಿ ಮಾಡುತ್ತೆ. ಅದಾದ ನಂತರ ಇನ್ನೊಂದು ಮೇನ್ ಈ ಹಂತದಲ್ಲಿ ಬೇಕಾಗಿರೋ ಪೋಷಕಾಂಶ ಏನಪ್ಪ ಅಂದರೆ ಬೋರಾನ್. ಸೊ ಇಷ್ಟು ಪೋಷಕಾಂಶಗಳ ನಿರ್ವಹಣೆನ 150 ದಿನಗಳ ನಂತರ ನಾವು ಪೋಷಕಾಂಶ ನಿರ್ವಹಣೆನ ಮಾಡ್ಕೋಬೇಕಾಗತ್ತೆ. ಆಮೇಲೆ ತುಂಬ ಜನ ಕೇಳ್ತಿದ್ರು, ಸರ್
ಅಮಿನೋ ಆಸಿಡ್ಸ್ ಅಥವಾ ಸೀವಿಡ್ ಎಕ್ಸ್ಟ್ರಾಕ್ಟ್ಗಳನ್ನು ಈ ಹಂತದಲ್ಲಿ ಸ್ಪ್ರೇ ಮಾಡ್ಕೋಬೋದಾ ಅಥವಾ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವು ಇದನ್ನು ಸ್ಪ್ರೇ ಮಾಡ್ಕೋಬೋದಾ ಅಂತ ಕೇಳ್ತಾಯಿದ್ರು. ದಯವಿಟ್ಟು ಬೇಡ. ನಿಮಗೇನಾದರೂ ಶುಂಠಿ ಹಸ್ರಾಗಿರಬೇಕು, ಯಾವುದೇ ರೋಗ ಇಲ್ಲ ಅಂತಂದರೆ ಅಮಿನೋ ಆಸಿಡ್ ಅಥವಾ ಸೀವಿಡ್ ಎಕ್ಸ್ಟ್ರಾಕ್ಟ್ಗಳನ್ನ ಸ್ಪ್ರೇ ಮಾಡ್ಕೊಳ್ಳಿ. ಬಟ್ ಈ ಹಂತದಲ್ಲಿ 150 ದಿನಗಳ ನಂತರದ ಅವಧಿಯಲ್ಲಿ ಏನಾಗುತ್ತಪ್ಪ ಅಂದರೆ ಶುಂಠಿ ಗೆಡ್ಡೆ ಕಟ್ಟೋ ಟೈಮ್ ಜಾಸ್ತಿ ಶುಂಠಿ ಬೆಳೆ ಏನು ಮಾಡುತ್ತಪ್ಪ ಅಂದರೆ ಫೋಕಸ್ ವೆಜಿಟೇಟಿವ್ ಗ್ರೋತ್ಗಿಂತ ಅಲ್ಲೇ ಸ್ಟಾಪ್ ಆಗಿ ಈಗ ತನ್ನೆಲ್ಲ ಪೋಷಕಾಂಶಗಳನ್ನು ತನ್ನೆಲ್ಲ ಶಕ್ತಿಯನ್ನು ಗೆಡ್ಡೆಯನ್ನು ಹಿಗ್ಗೋದಕ್ಕೆ ಕೊಡ್ತಾ ಇರುತ್ತೆ. ಸೊ ಈ ಹಂತದಲ್ಲಿ ಅಮಿನೋ ಆಸಿಡ್ಸ್ ಸೀವಿಡ್ ಎಕ್ಸ್ಟ್ರಾಕ್ಟ್ಗಳು ಅವಶ್ಯಕತೆ ಇಲ್ಲ. ದಯವಿಟ್ಟು ಈ ಒಂದು ನೀವು ಟಾನಿಕ್ಗಳನ್ನು ಬಳಸೋಕೆ ಹೋಗಬೇಡಿ. ಸೊ ಇಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಇನ್ನೇನಾದರೂ ಡೌಟ್ ಇದ್ದರೆ ನಾನು ಇದರಲ್ಲಿ ಯೂಟ್ಯೂಬ್ ಚಾನಲ್ಲಿ ವಾಟ್ಸಪ್ ಲಿಂಕ್ ಇರುತ್ತೆ ನಮ್ಮ ಒಂದು ಗ್ರೂಪಿಂದು. ಆ ಲಿಂಕ್ನ ಪಿನ್ ಮಾಡಿರ್ತೀವಿ, ಅದರಲ್ಲಿ ಬಂದು ಅದರ ಮುಖಾಂತರ ನೀವು ನಮ್ಮನ್ನು ಕ್ವಶನ್ಸ್ ಕೇಳ್ಬೋದು. ಸೊ ಇಷ್ಟು ಇವತ್ತಿನ ಮಾಹಿತಿ ಆಗಿತ್ತು. 150 ದಿನಗಳಿಗೆ ಯಾವ ಥರ ನಿರ್ವಹಣೆ ಮಾಡಬೇಕು, ಯಾವ್ಯಾವ ರಸಗೊಬ್ಬರನ ಕೊಡಬೇಕು, ಯಾವ್ಯಾವ ಪೋಷಕಾಂಶಗಳನ್ನ ಕೊಡಬೇಕು ಅನ್ನೋದು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಸೊ ಮುಂದಿನ ವೀಡಿಯೋ ತನಕ ಕಾಯ್ತಾಯಿರಿ. ಅಲ್ಲಿ ತನಕ ಧನ್ಯವಾದಗಳು.